ಪ್ರಮಾಣವಚನ ಸ್ವೀಕಾರ ಮಾಡಿದ್ದೀರಿ. ಫಸ್ಟ್ ಆಫ್ ಆಲ್, ಈಗ ನಿಮ್ಮ ಯಾವ ಖಾತೆಯಲ್ಲಿ ನಿರೀಕ್ಷೆ ಇದ್ದೀರಿ? ಕಾರ್ಮಿಕ ಇಲಾಖೆಯಲ್ಲಿ ಅನೇಕ ಗಮನ ಸೆಳೆಯುವಂಥ ಕೆಲಸವನ್ನ ಮಾಡಿದ್ರಿ. ಈ ಬಾರಿ ತಾವು ಯಾವ ನಿರೀಕ್ಷೆಯಲ್ಲಿದ್ದೀರಿ? ಅದ್ರ ಮೇಲೆ ಪ್ರೀತಿ ಇದೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಬಟ್ ಆದರೆ ಸರ್ಕಾರ ಪಕ್ಷ ಯಾವುದೇ ಕೊಟ್ಟರೆ ಅವಕಾಶ ಮಾಡ್ತೀನಿ. ಸರ್, ಈಗ ಸಾಕಷ್ಟು ಹಿರಿಯರು ಅಸಮಾಧಾನಗೊಂಡು ರಾಜೀನಾಮೆಗೆ ಮುಂದಾಗ್ತಾ ಇದ್ದಾರೆ. ಯಶವಂತರೇಗೌಡ ಪಾಟೀಲ್ ಅವರು ರಿಸೈನ್ ಮಾಡಿದ್ದಾರೆ. ಇಲ್ಲ, ಯಾರ್ಯಾರು ಅಸಮಾಧಾನಗೊಂಡಿದ್ದಾರೆ ಅವರಿಗೆ ಪಕ್ಷ ಖಂಡಿತವಾಗಿ ಅವ್ರಿಗೆ ಮಾತನಾಡುತ್ತೆ. ಸೀನಿಯರ್ ಲೀಡರ್ಸ್ ಅವ್ರ ಜೊತೆ ಮಾತನಾಡ್ತಾರೆ. ನಾವು ಆಗಿದ್ದೀವಿ ಅಂದ ತಕ್ಷಣ ನಮಗೇನು ಕೊಂಬಿಲ್ಲ, ನಮಗೇನು ಎಕ್ಸ್ಟ್ರಾ ಮೆರಿಟ್ ಇಲ್ಲ. ದ ಪೀಪಲ್ ಹ್ಯಾವ್ ನಾಟ್ ಗಾಟ್ ಆಪರ್ಚುನಿಟಿ. ಅವರು ನಮ್ಮಷ್ಟೇ ಅಥವಾ ನಮ್ಕಿನ ಬೆಟರ್ ಇರ್ತಕ್ಕಂಥವ್ರು. ಬಟ್ ಸಾಧಾರಣವಾಗಿ 34 ಜಾಸ್ತಿ ಮಿನಿಸ್ಟರ್ಸ್ ಮಾಡೋಕ್ಕಾಗಲ್ಲ. ಅದ್ರ ಬಗ್ಗೆ ನಾನೇನು ಹೇಳಕ್ಕೆ ಹೋಗೋದಿಲ್ಲ. ಬಟ್ ಯಾರಿಗೆ ಸಿಕ್ಕಿಲ್ಲ, ಯಾರಿಗೆ ದುಃಖ ಆಗಿದೆ, ಅವ್ರ ಬಗ್ಗೆ ನಮ್ಮ ಫೀಲಿಂಗ್ಸ್ ಇದೆ, ಹಾರ್ಟ್ ಫೆಲ್ಟ್ ಫೀಲಿಂಗ್ಸ್ ಕೂಡ ಇದೆ. ಅವರೇನು ಇವತ್ತು ಮನಸ್ತಾಪ ಆಗಿ ಮಾತನಾಡ್ತಿದ್ದಾರೆ, ಖಂಡಿತವಾಗಿ ನಮ್ಮ ಹೈಕಮಾಂಡ್, ನಮ್ಮ ಪಕ್ಷ ಅವ್ರ ಜೊತೆ ಮಾತನಾಡುತ್ತೆ. ಈ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ಕೊಟ್ಟಿದ್ದಕ್ಕೆ ಬಿಜೆಪಿ ಅವರೆಲ್ಲರೂ ಮುಗಿಬಿದ್ದಿದ್ದಾರೆ. ಈಗ ಅಲ್ಲ, ಬಹಳಷ್ಟು ವಿಷಾದವಾಗಿ ಕಳೆದ 1.5 ವರ್ಷ 2 ವರ್ಷದಿಂದ ಚಾರ್ಜಸ್ ಮುಕ್ತ ಆಗಿದ್ದಾರೆ. ಯಾವುದು ಚಾರ್ಜಸ್ ಪ್ರೂವ್ ಆಗಿಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಬಟ್ ಸ್ಟಿಲ್ ಅದಕ್ಕೆ ಉತ್ತರ ಅವರು ಕೊಡ್ತಾರೆ, ಸರ್ಕಾರನ ಉತ್ತರ ಕೊಡುತ್ತೆ. ಮಹಿಳೆಯರಿಗೆ ಯಾರಿಗೂ ಅವಕಾಶ ಸಿಕ್ಕಿಲ್ಲ ಸರ್ ಈ ಬಾರಿ. ಅಲ್ಲಿ ಇನ್ನು ಆಗ್ಬೇಕು, ಇನ್ನು ಪೆಂಡಿಂಗ್ ಇರಬೇಕು ಅನ್ಸುತ್ತೆ. ಮೋಸ್ಟ್ಲಿ ಆಗ್ತಕ್ಕಂಥ ಸಾಧ್ಯತೆ ಇರ್ಬೋದು ಅಂತ ನನ್ನ ಮಾಹಿತಿ. ಬಟ್ ನೋಡೋಣ. ಗಾಯತ್ರಿ ಶಾಂತಗೌಡ ಅವರ ಹೆಸರನ್ನು ಅನೌನ್ಸ್ ಮಾಡಿ ಕೊನೆ ಕ್ಷಣದಲ್ಲಿ ಹಿಂಪಡೆದಿರೋದು ಅದು ಮಹಿಳೆಯರಿಗೆ ಮಾಡಿದ ಅವಮಾನ ಅಂತೇಳಿ ಬಿಜೆಪಿ ಅವರು ಟ್ವೀಟ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಬಟ್ ವಿಲ್ ವೇಟ್ ಅಂಡ್ ಸಿ. ಬಂದಿತ್ತು, ಕೊನೆ ಹಂತದಲ್ಲಿ ಬಿಟ್ಟಿದ್ದಾರೆ. ಈಗ ಡಿ.ಕೆ. ಶಿವಕುಮಾರ್ ಅವರ ಕ್ಯಾಬಿನೆಟ್ ಅಲ್ಲಿ ಮಹಿಳಾ ಪ್ರಾತಿನಿಧ್ಯ ಇಲ್ಲ. ಇದ್ರ ಬಗ್ಗೆ ಅಲ್ಲ, 19 ಜನರಿಗೆ ಮಾತ್ರ ಆಲೋಚನೆ ಮಾಡಿದ್ದಾರೆ. ಒಂದು ಇನ್ನೂ ನಿರೀಕ್ಷೆಯಲ್ಲಿದ್ದೀವಿ, ನಾವು ಆಶಾದಾಯಕವಾಗಿದ್ವಿ. ಇನ್ನು ಸಿದ್ದರಾಮಯ್ಯ ಸರ್ಕಾರದಲ್ಲೂ ಮಹಿಳೆಯರಿಗೆ ಪ್ರಾತಿನಿಧ್ಯ ಸಿಕ್ಕಿತ್ತು. ಡಿ.ಕೆ. ಶಿವಕುಮಾರ್ ಅವ್ರ ಕ್ಯಾಬಿನೆಟಲ್ಲಿ ಕೂಡ ಮಹಿಳೆಯರಿಗೆ ಖಂಡಿತವಾಗಿ ಪ್ರಾತಿನಿಧ್ಯ ಕೊಟ್ಟೇ ಕೊಡ್ತಾರೆ. ತಾವು ಸಹ ಆಕಾಂಕ್ಷಿಯಾಗಿದ್ರಿ. ನಾನು ಕೂಡ ಆಕಾಂಕ್ಷಿ ಆಗಿದ್ದೀನಿ. ಈಗ ಅದು ಒಂದು ಇದೆಯಲ್ಲ, ಅದಕ್ಕೂ ಆಕಾಂಕ್ಷಿ ಆಗಿದ್ದೀನಿ. ನಾನು ಕೇಳ್ತೀನಿ, ನಾನು ಅಲ್ಪಸಂಖ್ಯಾತರ ವರ್ಗಕ್ಕೆ ಸೇರಿದವಳು, ಮಹಿಳೆಯರು ಮತ್ತು ಇಡೀ ರಾಜ್ಯದಲ್ಲಿ ಅಲ್ಪಸಂಖ್ಯಾತರ ಮಹಿಳೆಯರೇ ಹೆಚ್ಚಿಗೆ ಓಟ್ ಕೊಟ್ಟಿರ್ತಕ್ಕಂಥದ್ದು. ನಂದು ಒಂದು ಬೇಡಿಕೆ ಇದ್ದೇ ಇದೆ, ನಾನು ಕೇಳ್ತೀನಿ. ಗಾಯತ್ರಿ ಶಾಂತಗೌಡ ಅವರ ಹೆಸರು ಸರಿ ಇತ್ತಾ ಅಂತ ಅನಿಸುತ್ತಾ ಮೇಡಮ್? ಅದೆಲ್ಲ ಸರಿ ತಪ್ಪು ಅಲ್ಲ, ಅದೆಲ್ಲ ಹೈಕಮಾಂಡಿಗೆ ಬಿಟ್ಟಿದ್ದು. ಅವರಿಗೆ ಕೊಡಬೇಕು ಅಂತ ಅನ್ಸೋದು ಇಟ್ಟಿದ್ದಾರೆ. ಬಟ್ ಯಾವ ಕಾರಣಕ್ಕೆ ಲಿಸ್ಟಲ್ಲಿ ಅವ್ರ ಹೆಸರು ಸೇರಿಸಲಾಗಿತ್ತು. ಅದು ಮಧ್ಯಾಹ್ನ ಕೂಡ ಒಂದು ಲಿಸ್ಟ್ ಅದು ಒಂದು ಹೆಸರನ್ನ ತೆಗೆದು, ಅದು ಕೂಡ ಮಹಿಳೆಯರ ಹೆಸರನ್ನ ತೆಗೆದು ಯಾವ ರೀತಿ ಸರಿ ಅಂತ ಕೆಲವು ಅಲ್ಲ, ಸರಿ ತಪ್ಪು ಅಲ್ಲ. ಏನಾದ್ರೂ ಟೆಕ್ನಿಕಲ್ ಎರರ್ ಏನೋ ಇರಬೇಕು, ಆ ಕಾರಣದಿಂದ ಇದು ಮಾಡಿದ್ದಾರೆ. ಬಟ್ ಹೆಣ್ಮಕ್ಳಿಗೆ ಕೊಟ್ಟೇ ಕೊಡ್ತಾರೆ. ಒಂದು ಥ್ಯಾಂಕ್ ಯು. ಈಗ ಪ್ರಮಾಣವಚನ ಸ್ವೀಕಾರ ಮಾಡಿದ್ದೀರಿ. ಫಸ್ಟ್ ಆಫ್ ಆಲ್, ಈಗ ನಿಮ್ಮ ಯಾವ ಖಾತೆಯಲ್ಲಿ ನಿರೀಕ್ಷೆ ಇದ್ದೀರಿ? ಕಾರ್ಮಿಕ ಇಲಾಖೆಯಲ್ಲಿ ಅನೇಕ ಗಮನ ಸೆಳೆಯುವಂಥ ಕೆಲಸವನ್ನ ಮಾಡಿದ್ರಿ. ಈ ಬಾರಿ ತಾವು ಯಾವ ನಿರೀಕ್ಷೆಯಲ್ಲಿದ್ದೀರಿ? ಅದ್ರ ಮೇಲೆ ಪ್ರೀತಿ ಇದೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಬಟ್ ಆದರೆ ಸರ್ಕಾರ ಪಕ್ಷ ಯಾವುದೇ ಕೊಟ್ಟರೆ ಅವಕಾಶ ಮಾಡ್ತೀನಿ. ಸರ್, ಈಗ ಸಾಕಷ್ಟು ಹಿರಿಯರು ಅಸಮಾಧಾನಗೊಂಡು ರಾಜೀನಾಮೆಗೆ ಮುಂದಾಗ್ತಾ ಇದ್ದಾರೆ. ಯಶವಂತರೇಗೌಡ ಪಾಟೀಲ್ ಅವರು ರಿಸೈನ್ ಮಾಡಿದ್ದಾರೆ. ಇಲ್ಲ, ಯಾರ್ಯಾರು ಅಸಮಾಧಾನಗೊಂಡಿದ್ದಾರೆ ಅವರಿಗೆ ಪಕ್ಷ ಖಂಡಿತವಾಗಿ ಅವ್ರಿಗೆ ಮಾತನಾಡುತ್ತೆ. ಸೀನಿಯರ್ ಲೀಡರ್ಸ್ ಅವ್ರ ಜೊತೆ ಮಾತನಾಡ್ತಾರೆ. ನಾವು ಆಗಿದ್ದೀವಿ ಅಂದ ತಕ್ಷಣ ನಮಗೇನು ಕೊಂಬಿಲ್ಲ, ನಮಗೇನು ಎಕ್ಸ್ಟ್ರಾ ಮೆರಿಟ್ ಇಲ್ಲ. ದ ಪೀಪಲ್ ಹ್ಯಾವ್ ನಾಟ್ ಗಾಟ್ ಆಪರ್ಚುನಿಟಿ. ಅವರು ನಮ್ಮಷ್ಟೇ ಅಥವಾ ನಮ್ಕಿನ ಬೆಟರ್ ಇರ್ತಕ್ಕಂಥವ್ರು. ಬಟ್ ಸಾಧಾರಣವಾಗಿ 34 ಜಾಸ್ತಿ ಮಿನಿಸ್ಟರ್ಸ್ ಮಾಡೋಕ್ಕಾಗಲ್ಲ. ಅದ್ರ ಬಗ್ಗೆ ನಾನೇನು ಹೇಳಕ್ಕೆ ಹೋಗೋದಿಲ್ಲ. ಬಟ್ ಯಾರಿಗೆ ಸಿಕ್ಕಿಲ್ಲ, ಯಾರಿಗೆ ದುಃಖ ಆಗಿದೆ, ಅವ್ರ ಬಗ್ಗೆ ನಮ್ಮ ಫೀಲಿಂಗ್ಸ್ ಇದೆ, ಹಾರ್ಟ್ ಫೆಲ್ಟ್ ಫೀಲಿಂಗ್ಸ್ ಕೂಡ ಇದೆ. ಅವರೇನು ಇವತ್ತು ಮನಸ್ತಾಪ ಆಗಿ ಮಾತನಾಡ್ತಿದ್ದಾರೆ, ಖಂಡಿತವಾಗಿ ನಮ್ಮ ಹೈಕಮಾಂಡ್, ನಮ್ಮ ಪಕ್ಷ ಅವ್ರ ಜೊತೆ ಮಾತನಾಡುತ್ತೆ. ಈ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ಕೊಟ್ಟಿದ್ದಕ್ಕೆ ಬಿಜೆಪಿ ಅವರೆಲ್ಲರೂ ಮುಗಿಬಿದ್ದಿದ್ದಾರೆ. ಈಗ ಅಲ್ಲ, ಬಹಳಷ್ಟು ವಿಷಾದವಾಗಿ ಕಳೆದ 1.5 ವರ್ಷ 2 ವರ್ಷದಿಂದ ಚಾರ್ಜಸ್ ಮುಕ್ತ ಆಗಿದ್ದಾರೆ. ಯಾವುದು ಚಾರ್ಜಸ್ ಪ್ರೂವ್ ಆಗಿಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಬಟ್ ಸ್ಟಿಲ್ ಅದಕ್ಕೆ ಉತ್ತರ ಅವರು ಕೊಡ್ತಾರೆ, ಸರ್ಕಾರನ ಉತ್ತರ ಕೊಡುತ್ತೆ. ಮಹಿಳೆಯರಿಗೆ ಯಾರಿಗೂ ಅವಕಾಶ ಸಿಕ್ಕಿಲ್ಲ ಸರ್ ಈ ಬಾರಿ. ಅಲ್ಲಿ ಇನ್ನು ಆಗ್ಬೇಕು, ಇನ್ನು ಪೆಂಡಿಂಗ್ ಇರಬೇಕು ಅನ್ಸುತ್ತೆ. ಮೋಸ್ಟ್ಲಿ ಆಗ್ತಕ್ಕಂಥ ಸಾಧ್ಯತೆ ಇರ್ಬೋದು ಅಂತ ನನ್ನ ಮಾಹಿತಿ. ಬಟ್ ನೋಡೋಣ. ಗಾಯತ್ರಿ ಶಾಂತಗೌಡ ಅವರ ಹೆಸರನ್ನು ಅನೌನ್ಸ್ ಮಾಡಿ ಕೊನೆ ಕ್ಷಣದಲ್ಲಿ ಹಿಂಪಡೆದಿರೋದು ಅದು ಮಹಿಳೆಯರಿಗೆ ಮಾಡಿದ ಅವಮಾನ ಅಂತೇಳಿ ಬಿಜೆಪಿ ಅವರು ಟ್ವೀಟ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಬಟ್ ವಿಲ್ ವೇಟ್ ಅಂಡ್ ಸಿ. ಎಸ್ ಸರ್, ಥ್ಯಾಂಕ್ ಯು.